ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪರವಾಗಿ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತೇನೆ. ಪತ್ರಿಕಾಗೋಷ್ಠಿ ಆರಂಭಿಸೋದಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಜವಾಬ್ದಾರಿಯನ್ನು ನಿರ್ವಹಿಸಿದಂಥ ಮತ್ತು ಒಂದು ದೃಷ್ಟಿನಲ್ಲಿ ಆಧುನಿಕ ಭಾರತದ ಪಿತಾಮಹ ಅಂತಲೇ ಹೇಳ್ಬೋದು. ತನ್ನ ಆರ್ಥಿಕ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ನೀತಿಯಿಂದಾಗಿ ಭಾರತದ ಮಧ್ಯಮ ವರ್ಗ ಮತ್ತು ದುಡಿಯುವ ವರ್ಗ ಮತ್ತು ಉದ್ಯಮಗಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟು ಪ್ರಪಂಚದಲ್ಲೇ ಭಾರತ ಇವತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕ ಶಕ್ತಿನಲ್ಲಿ ಒಂದಾಗಿದ್ದರೆ ಅದಕ್ಕೆ ಅಡಿಪಾಯ ಹಾಕಿದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಈಗ ತಾನೇ ಮುಗಿತಾ ಇದ್ದಾವೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರು ಈ ನಾಡಿಗೆ ಮಾಡಿದಂಥ ಸೇವೆಯನ್ನು ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಮಾರ್ನಿಂಗ್ ಪೀರಿಯಡ್ ಇದ್ದರೂ ಕೂಡ 1ನೇ ತಾರೀಕುವರೆಗೆ ಇದು ಬರೀ ಪತ್ರಿಕಾಗೋಷ್ಠಿ ಆಗಿದ್ದರಿಂದ ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಾರ್ನಿಂಗ್ ಪೀರಿಯಡ್ ಆದ ನಂತರ ನಮ್ಮ ಚಿತ್ರಸಂತೆ ಕಾರ್ಯಕ್ರಮ ಬರ್ತದೆ. ಹಾಗಾಗಿ ಅದನ್ನು ಪ್ರಕಟ ಮಾಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿನಲ್ಲಿ ನನ್ನ ಬಲಭಾಗದಲ್ಲಿ ಉಪಾಧ್ಯಕ್ಷರಾದಂಥ ಪ್ರಭಾಕರು ಮತ್ತು ಪ್ರೊಫೆಸರ್ ಅಪ್ಪಾಜಯ್ಯ, ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವಿನೋದ ಮತ್ತು ಉಷಾ, ತಾರಕೇಶ್ವರಿ ಸ್ವಲ್ಪ ಹಿಂದಕ್ಕೆ ಸರಿ, ಅದಾದಮೇಲೆ ಸತೀಶ್ ರಾವ್ ಅವರಿದ್ದಾರೆ. ನನ್ನ ಎಡಭಾಗದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಂಥ ಶಶಿಧರ್ ಅವರು, ಉಪಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು, ಖಜಾಂಚಿಗಳಾದಂಥ ಡಾಕ್ಟರು ಲಕ್ಷ್ಮೀಪತಿ ಬಾಬು ಅವರು, ಅದಾದ್ರ ಪಕ್ಕದಲ್ಲಿ ಚಂದ್ರಶೇಖರ್ ಅವರು ನಮ್ಮ ಜಂಟಿ ಕಾರ್ಯದರ್ಶಿ, ಶ್ರೀನಿವಾಸ್ ಜಂಟಿ ಕಾರ್ಯದರ್ಶಿ, ಅದಾದ ನಂತರ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಹರೀಶ್ ಪದ್ಮನಾಭ್ ಅವರು ಮತ್ತು ನಮ್ಮ ಮತ್ತೊಬ್ಬ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ವಿಮಲ್ನಾಥನ್ರವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇಡೀ ಕಾರ್ಯಕಾರಿ ಸಮಿತಿನೇ ಈ ಪತ್ರಿಕಾಗೋಷ್ಠಿ ಬಂದಿದೆ. ಮತ್ತೊಮ್ಮೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಮಾಡ್ತಾ ಚಿತ್ರಸಂತೆ ಬಗ್ಗೆ ವಿವರಗಳನ್ನು ಕೊಡಲಿಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಇದು 22ನೇ ವರ್ಷದ ಚಿತ್ರಸಂತೆ ಕಾರ್ಯಕ್ರಮ. ಚಿತ್ರಸಂತೆ ಪ್ರತಿ ವರ್ಷದ ಮೊದಲನೇ ಭಾನುವಾರ ದಿವಸ ನಡೀತದೆ. ಈ ವರ್ಷ ಮೊದಲನೇ ಭಾನುವಾರ 5ನೇ ತಾರೀಕು ಜನವರಿ ಬಂದಿದೆ. ಹಾಗಾಗಿ 5ನೇ ತಾರೀಕು ಜನವರಿ 2025 ಭಾನುವಾರ ಈ ಚಿತ್ರಸಂತೆ ನಡೀತದೆ. ಚಿತ್ರಸಂತೆ ಬೆಳಿಗ್ಗೆ ಹೆಚ್ಚು ಕಮ್ಮಿ 6 ಗಂಟೆಯಿಂದ ಚಟುವಟಿಕೆ ಪ್ರಾರಂಭ ಆದರೆ ರಾತ್ರಿ 9 ಗಂಟೆವರೆಗೂ ಕೂಡ ಇರ್ತದೆ ಈ ಚಿತ್ರಸಂತೆಯ ಚಟುವಟಿಕೆಗಳು. ಇದನ್ನು ಭಾಳಷ್ಟು ಜನ ನೀವೆಲ್ಲ ವರದಿಗಾರರು ಈಗಾಗಲೇ ನೋಡಿದ್ದೀರಿ. ಈ ಚಿತ್ರಸಂತೆ ಒಂದು ಇದ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ, ಈ ರೀತಿಯ ಒಂದು ಕಾರ್ಯಕ್ರಮ ಬಹುತೇಕ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ, ವಿಶ್ವದಲ್ಲೇ ಈ ರೀತಿಯ ಒಂದು ದಿನದ ಮಟ್ಟಿಗೆ ಸಾವಿರಾರು ಕಲಾವಿದರು ಒಂದೇ ಕಡೆ ಭಾಗವಹಿಸುವಂಥದ್ದು ಮತ್ತು ಲಕ್ಷಾಂತರ ಜನ ಅದನ್ನು ಬಂದು ವೀಕ್ಷಣೆ ಮಾಡಿ ಕಲಾಕೃತಿಗಳನ್ನ ಕೊಳ್ಳುವಂಥ ಪ್ರಕ್ರಿಯೆಗಳು ವಿಶ್ವದಲ್ಲೇ ಬಹುತೇಕ ಎಲ್ಲೂ ಇಲ್ಲ ಅನ್ನೋದು ಭಾಳಷ್ಟು ಜನ ಮಾಧ್ಯಮದ ಸ್ನೇಹಿತರು, ಬೇರೆ ಬೇರೆ ದೇಶದಲ್ಲಿ ಚಿತ್ರಕಲೆಯ ಬಗ್ಗೆ ಮಾಹಿತಿ ಇರುವಂಥವ್ರು ಹೇಳುವಂಥ ವಿಷಯ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕರ್ನಾಟಕದಲ್ಲೇ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಈ ರೀತಿಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮದ ರೂಪದಲ್ಲಿ ಇದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಒಂದು ಚಿತ್ರಕಲಾವಿದರು ಭಾಗವಹಿಸಿರುವಂಥ ಸಂಖ್ಯೆ ಮತ್ತು ಅವರು ತೋರಿಸ್ತಾ ಇರುವಂಥ ಆಸಕ್ತಿ ಮತ್ತು ಸಾರ್ವಜನಿಕರು ಕೊಡ್ತಾ ಇರುವಂಥ ಪ್ರೋತ್ಸಾಹ, ಸರ್ಕಾರ ಕೊಡ್ತಾ ಇರುವಂಥ ನೆರವು, ಇವೆಲ್ಲವೂ ಕೂಡ ಸೇರಿದ್ರಿಂದ ಇದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಕಳೆದ ಕೆಲವು ವರ್ಷಗಳಿಂದ ಈ ಚಿತ್ರಸಂತೆಯನ್ನು ಯಾವುದಾದ್ರೂ ಒಂದು ಉದ್ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡುವಂಥ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಬಂದಿದ್ದೇವೆ ಕೋವಿಡ್ ನಂತರ ದಿನಗಳಲ್ಲಿ. ಅದಕ್ಕಿಂತ ಹಿಂದೆನೂ ಕೆಲವು ಸರ್ತಿ ಮಾಡಿದ್ವಿ. ಈ ಸಾರಿ ಈ ಚಿತ್ರಸಂತೆಯನ್ನು ನಾವು ಹೆಣ್ಣು ಮಗುವಿಗೆ, ಗರ್ಲ್ ಚೈಲ್ಡಿಗೆ ಅರ್ಪಿಸಿದ್ದೇವೆ ಇದನ್ನು. ಅದಕ್ಕೆ ಮುಖ್ಯವಾಗಿರುವಂಥ ಕಾರಣ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಹೆಚ್ಚು ಸುದ್ದಿನಲ್ಲಿರೋದು ಅಂದರೆ ಗರ್ಲ್ ಚೈಲ್ಡು, ಹೆಣ್ಣು ಮಕ್ಕಳು. ಅವರಿಗೆ ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು, ಅವ್ರ ಮೇಲೆ ಆಗ್ತಾ ಇರುವಂಥ ಅತ್ಯಾಚಾರಗಳು, ಅವರಿಗೆ ಶಾಲೆಗಳಿಗೆ ಹೋಗಲಿಕ್ಕೆ ನಿರಾಕರಿಸ್ತಾ ಇರುವಂಥ ಸಂದರ್ಭಗಳು ಮತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಮಗು ಶೋಷಣೆಗೊಳಗಾಗ್ತಾ ಇರುವಂಥ ಸಂದರ್ಭ ಮತ್ತು ಜನಸಂಖ್ಯೆ ಅನುಪಾತ ಭಾರತದಲ್ಲಿ ವಿಶೇಷವಾಗಿ ಹೆಣ್ಣು ಮತ್ತು ಗಂಡಿನ ನಡುವಿನ ಅನುಪಾತ ವರ್ಷದಿಂದ ವರ್ಷಕ್ಕೆ ಇಳಿತಾ ಬರ್ತಾ ಇದೆ.
1,000 ಗಂಡು ಮಕ್ಕಳಿಗೆ 1,000 ಹೆಣ್ಣು ಮಕ್ಕಳು ಇರಬೇಕಾಗಿದ್ದು ಈಗ ಬಹುತೇಕ ರಾಜ್ಯಗಳಲ್ಲಿ ಕೆಲವು ಕಡೆ 800ಕ್ಕಿಂತ ಕೆಳಗೆ ಬಂದಿದೆ, ಕೆಲವು ಕಡೆ ನಮ್ಮ ರಾಜ್ಯದಲ್ಲಿ 890ರಿಂದ 900 ಮಧ್ಯೆ ಇದೆ. ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರ. ಹೆಣ್ಣು ಭ್ರೂಣ ಹತ್ಯೆಯ ಒಂದು ದೊಡ್ಡದಾಗಿರ್ತಕ್ಕಂಥ ಪಿಡುಗು ಕಾಣ್ತಾ ಇದೆ. ಇದನ್ನು ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ, ವರದಿ ಮಾಡಿದ್ದೀರಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಗಿರುವಂಥ ಪ್ರಕರಣಗಳು, ಅನೇಕ ಜಿಲ್ಲೆಗಳಲ್ಲಿ ಆಗಿರುವಂಥ ಪ್ರಕರಣಗಳು, ಇದನ್ನು ಗಮನದಲ್ಲಿಟ್ಟುಕೊಂಡು ಆ ವಿಚಾರದ ಒಂದು ಅವೇರ್ನೆಸ್ ಬರಬೇಕು. ಭಾರತದ ಸಂವಿಧಾನದ ಪ್ರಕಾರ ಹೆಣ್ಣು ಗಂಡು ಇಬ್ಬರಿಗೂ ಸಮಾನವಾದಂಥ ಹಕ್ಕುಗಳು ಇದ್ದಾವೆ, ಜವಾಬ್ದಾರಿಗಳು ಇದ್ದಾವೆ, ಕರ್ತವ್ಯಗಳು ಕೂಡ ಇದ್ದಾವೆ. ಹಾಗಾಗಿ ಯಾವುದೇ ರೀತಿಯ ತಾರತಮ್ಯ ಮಾಡುವಂಥದ್ದು ಕಾನೂನಿನ ದೃಷ್ಟಿನಲ್ಲಿ ಅಪರಾಧ ಅನ್ನೋದು ಇರೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಅವೇರ್ನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿ ಈ ಚಿತ್ರಸಂತೆಯನ್ನು ಹೆಣ್ಣು ಮಗುವಿಗೆ ಸಮರ್ಪಣೆ ಮಾಡಿದ್ದೇವೆ. ಇದು ಈ ಬಾರಿಯ ಚಿತ್ರಸಂತೆಯ ಒಂದು ವಿಶೇಷ. ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮಗಳು ನಮ್ಮಲ್ಲಿರ್ತವೆ. ಸಾಮಾನ್ಯ ಒಂದು ಹಿಂದಿನ ದಿವಸ ಅಂದರೆ 4ನೇ ತಾರೀಕು ಜನವರಿ ಶನಿವಾರ ಬೆಳಗ್ಗೆ 11 ಚಿತ್ರಕಲಾ ಸಮ್ಮಾನ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಭಾಳ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಸರ್ತಿನೂ ಕೂಡ ಅದು ಮುಂದುವರಿತದೆ. ಇದುವರೆಗೆ ಅದರಲ್ಲಿ ನಾವು 4 ಪ್ರಶಸ್ತಿಗಳನ್ನ ಕೊಡ್ತಾ ಇದ್ವಿ. ಆದರೆ ಈ ಸರ್ತಿ ಒಂದು ಹೊಸ ಪ್ರಶಸ್ತಿಯನ್ನು ದಿವಂಗತ ಶ್ರೀಮತಿ KS ನಾಗರತ್ನಮ್ಮನವರ ಹೆಸರಿನಲ್ಲಿ ನಾವು ಸೇರಿಸಿದ್ದೇವೆ. KS ನಾಗರತ್ನಮ್ಮನವರು ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ 20 ವರ್ಷಗಳಿಗಿಂತ ಹೆಚ್ಚು ಕಾಲ ಇಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ಚಿತ್ರಕಲಾ ಪರಿಷತ್ತಿನ ಈ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ಬಹಳ ಮಟ್ಟಿಗೆ ಕಾರಣರಾಗಿದ್ದಾರೆ. ಇಲ್ಲಿ ಭೂಮಿ ಕೊಡಿಸುವಂಥದ್ರಲ್ಲಿ, ದೇವರಾಜ ಅರಸರಿಂದ ಈ ಕಟ್ಟಡ ಕಟ್ಟಲಿಕ್ಕೆ ಅನುದಾನ ಪಡೆಯುವಂಥದ್ರಲ್ಲಿ ಮತ್ತು ಆರಂಭದ ದಿನಗಳಲ್ಲಿ ಪ್ರೊಫೆಸರ್ MS ನಂಜುಂಡರಾವ್ ಒಟ್ಟಿಗೆ ಸೇರಿ ಇದಕ್ಕೊಂದು ರೂಪವನ್ನು ಕೊಡುವಂಥದ್ರಲ್ಲಿ ಅವರು ಕೂಡ ಸಾಕಷ್ಟು ಪರಿಶ್ರಮ ಮಾಡಿದ್ದಾರೆ. ಹಾಗಾಗಿ 5 ಪ್ರಶಸ್ತಿಗಳನ್ನು ಈ ಸರ್ತಿ ನಾವು 4ನೇ ತಾರೀಕು ಬೆಳಗ್ಗೆ 11 ಕೊಡ್ತಾ ಇದ್ದೇವೆ. KS ನಾಗರತ್ನಮ್ಮ ಹೆಸರಲ್ಲಿ ಇರ್ತಕ್ಕಂಥದ್ದು ಒಂದು ವಸ್ತು. ಇದರಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ರಾಜ್ಯದ ಕಾನೂನು, ಸಂಸದೀಯ ವ್ಯವಹಾರ ಮತ್ತು ಪ್ರವಾಸೋದ್ಯಮ ಸಚಿವರಾಗಿರುವಂಥ HK ಪಾಟೀಲ್ರವರು ಬರ್ತಾರೆ. ಜೊತೆಗೆ ಕಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯಾರಾದರೊಬ್ಬರು NGMA ಡಾಕ್ಟರ್ ಸಂಜೀವ್ ಕುಮಾರ್ ಗೌತಮ್ ಅಂತ, ಡಾಕ್ಟರ್ ಸಂಜೀವ್ ಕಿಶೋರ್ ಗೌತಮ್ ಅಂತ NGMA ಮಹಾನಿರ್ದೇಶಕರು ನವದೆಹಲಿ, ಅವರು ಕೂಡ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ. ಈ 5 ಪ್ರಶಸ್ತಿನಲ್ಲಿ ಭಾಳ ವರ್ಷದಿಂದ ನಾವು ಕೊಡ್ತಾ ಇರೋವಂಥದ್ದು ಒಂದು ದೇವರಾಜ ಅರಸು ಅವರ ಹೆಸರಲ್ಲಿ ಪ್ರಶಸ್ತಿ. ಕಾರಣ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿ ಈ ಜಾಗವನ್ನು ಕೊಟ್ಟಂಥವ್ರು ಮತ್ತು ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅನುದಾನವನ್ನು ಕೊಟ್ಟಂಥವ್ರು ದೇವರಾಜ ಅರಸು. ಹಾಗೆ ಅವ್ರ ಹೆಸರಲ್ಲಿ ಇರುವಂಥ ಪ್ರಶಸ್ತಿ ಈ ಸರ್ತಿ ಪ್ರಸಿದ್ಧ ಕಲಾವಿದರಾಗಿರ್ತಕ್ಕಂಥ MS ಮೂರ್ತಿ ಅವರಿಗೆ, ಡಾಕ್ಟರ್ MS ಮೂರ್ತಿ ಅವರಿಗೆ ಆ ಪ್ರಶಸ್ತಿಯನ್ನು ಅವರ ಹೆಸರಲ್ಲಿ ಕೊಡ್ತಾ ಇದ್ದೇವೆ. ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ KS ನಾಗರತ್ನಮ್ಮ ಪ್ರಶಸ್ತಿಯನ್ನು ನಮ್ಮ ಉಪಾಧ್ಯಕ್ಷರು ಹೌದು A ರಾಮಕೃಷ್ಣಪ್ಪನವರು, ಚಿತ್ರಕಲಾ ಪರಿಷತ್ತಿನ ಸದಸ್ಯರಾಗಿ ಕೂಡ ಸದಸ್ಯರು ಯಾರಿದ್ದಾರೆ ಅವರಿಗೆ ಈ ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿರೋ ಕಾರಣಕ್ಕೆ ಅದರಲ್ಲಿ ಬಹುತೇಕ ಅತ್ಯಂತ ಹಿರಿಯ ಸದಸ್ಯರು ಭಾಳ ವರ್ಷದಿಂದ ಇಲ್ಲಿ ಉಪಾಧ್ಯಕ್ಷರ ಕೆಲಸ ಮಾಡ್ತಿರುವಂಥ A ರಾಮಕೃಷ್ಣಪ್ಪನವರಿಗೆ ನಾಗರತ್ನಮ್ಮ ಹೆಸರಿನ ಪ್ರಶಸ್ತಿ ಹೋಗಿದೆ. ವೈ ಸುಬ್ರಹ್ಮಣ್ಯರಾಜು ಹೆಸರಿನ ಪ್ರಶಸ್ತಿ GL ಭಟ್ ಅನ್ನೋರಿಗೆ ಹೋಗಿದೆ. ಅದರ ವಿವರಗಳನ್ನೆಲ್ಲ ನಾವು ಆ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಕೊಡ್ತೇವೆ. HK ಕೇಜ್ರಿವಾಲ್ ಕೂಡ ನಮಗೆ ಸಾಕಷ್ಟು ಕಲಾಕೃತಿಗಳನ್ನ ಡೊನೇಟ್ ಮಾಡುವಂಥವ್ರು, ನಮ್ಮ ಟ್ರಸ್ಟ್ನಲ್ಲಿ ಬದುಕಿರೋರಿಗೂ ಕೂಡ ಇದ್ದಂಥವ್ರು. ಅವರ ಆ ಪ್ರಶಸ್ತಿಯನ್ನು ಸೂರ್ಯಪ್ರಕಾಶ್ ಗೌಡ ಅಂಥೇಳಿ ಡಿಸೈನಿಂಗ್ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿರೋವಂಥವ್ರು, ಸಾಧನೆ ಮಾಡಿರುವಂಥವ್ರು, ಅವ್ರದ್ದೇ ಆದಂಥ ಸಂಸ್ಥೆಯನ್ನು ಕಟ್ಕೊಂಡಿರೋವಂಥವ್ರು. ಭಾಳಷ್ಟು ಕರ್ನಾಟಕ ಸರ್ಕಾರದ ಡಿಸೈನ್ ವರ್ಕ್ಸ್ ಏನಿದೆ, ಸಂಗೊಳ್ಳಿ ರಾಯಣ್ಣಂದಿರ್ಬೋದು, ಕಿತ್ತೂರು ಚೆನ್ನಮ್ಮಂದಿರ್ಬೋದು, ಮತ್ತಿತರ ಭಾಳಷ್ಟು ಆ ಡಿಸೈನಿಂಗ್ ಆಸ್ಪೆಕ್ಟ್ಗಳನ್ನ ಸರ್ಕಾರ ಅವ್ರ ಕಡೆ ಮಾಡಿಸ್ತಾ ಇದೆ. ಭಾಳ ಸೀನಿಯರ್ ಇರ್ತಕ್ಕಂಥವ್ರು ಅವರು, ಸೂರ್ಯಪ್ರಕಾಶ್ ಗೌಡ ಅಂತ. ಅವರಿಗೆ M ಆರ್ಯಮೂರ್ತಿ ಪ್ರಶಸ್ತಿಯನ್ನು ನಿರ್ಮಲ ಕುಮಾರಿ ಅಂತೇಳಿ ಚಿತ್ರಕಲಾ ಕ್ಷೇತ್ರದಲ್ಲಿ ಹಿರಿಯರಾಗಿರ್ತಕ್ಕಂಥ ಇವರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದು 4ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ವಿವರಗಳು. ಆ ಕಲಾವಿದರ ಬಗ್ಗೆ ಮಾಹಿತಿ ಏನಾದರೂ ಬೇಕಾದ್ರೆ ಮತ್ತೆ ಕೊಡುವಂಥ ಪ್ರಶಸ್ತಿಯನ್ನು ನಾವು ಮಾಡ್ತಾಯಿದ್ವಿ. ಈ ಎಲ್ಲ ಪ್ರಶಸ್ತಿಗಳಿಗೂ ಕೂಡ 50,000 ರೂಪಾಯಿ ನಗದಿರ್ತದೆ ಮತ್ತು ಒಂದು ಪ್ರಶಸ್ತಿ ಫಲಕವನ್ನು ಕೊಡುವಂಥ ಪರಿಪಾಠ ಇದೆ. ಅದನ್ನು ಈ ವರ್ಷವೂ ಕೂಡ ಮಾಡ್ತಾಯಿದ್ದೀವಿ. ಇನ್ನು ಚಿತ್ರಸಂತೆಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಗಳನ್ನ ನಾನು ಕೊಡಬೇಕು. ಪ್ರತಿ ವರ್ಷದಂತೆ 5ನೇ ತಾರೀಕು ಭಾನುವಾರ ಬೆಳಿಗ್ಗೆ 10:30 ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನ ಉದ್ಘಾಟನೆ ಮಾಡ್ತಾರೆ.
ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಲರಿಗಳಲ್ಲಿ ನಡೆಯುವಂಥ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನು ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದನ್ನು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು, ನಮಗೆ ಸಂಬಂಧಪಟ್ಟಂಥ ಸಚಿವರು MC ಸುಧಾಕರು, ಈ ಭಾಗದ ಲೋಕಸಭಾ ಸದಸ್ಯರಾಗಿರುವಂಥ PC ಮೋಹನ್ ಅವರು ಮತ್ತು ನಮ್ಮ ಕಾಲೇಜ್ ಇರುವಂಥ ಯಶವಂತಪುರ ಶ್ರೀನಿವಾಸಪುರದ ಭಾಗದ ಶಾಸಕರಾಗಿರುವಂಥ ST ಸೋಮಶೇಖರ್ ಅವರು ಶಾಸಕರು ಮತ್ತು ಈ ಭಾಗದ ಸದಸ್ಯರಾಗಿರ್ತಕ್ಕಂಥ MLA ಆಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಅವರು ಶಾಸಕರಾಗಿ ಅವರುಗಳು ಇದರಲ್ಲಿ ಭಾಗವಹಿಸ್ತಾರೆ. ಈ ಬಾರಿಯ ಚಿತ್ರಸಂತೆಯ ಸಂದರ್ಭದಲ್ಲಿ ಕೆಲವು ವಿವರಗಳನ್ನ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ ಏನು ಅನ್ನೋ ವಿಚಾರದಲ್ಲಿ ಕೆಲವನ್ನ ಹೇಳಬೇಕು ನಾನು ನಿಮಗೆ. ಇದರಲ್ಲಿ ಸುಮಾರು 3177 ಅರ್ಜಿಗಳು ನಮಗೆ ಬಂದಿದ್ವು. ಆ ವಿವರವನ್ನು ನಿಮಗೆ ಕೊಟ್ಟಿದೆ. 22 ರಾಜ್ಯಗಳಿಂದ ಅರ್ಜಿಗಳು ಬಂದಿದ್ದಾವೆ ಈ ಸರ್ತಿ. ಇದರಲ್ಲಿ ಚಿತ್ರಸಂತೆಯಲ್ಲಿ ಭಾಗವಹಿಸಬೇಕಂತ ವರ್ಷಕ್ಕಿಂತ ವರ್ಷಕ್ಕೆ ಭಾಗವಹಿಸುವಂಥ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಈ ಸರ್ತಿ 22 ರಾಜ್ಯಗಳು ಭಾಗವಹಿಸ್ತಾ ಇದ್ದಾವೆ. 3177 ಅರ್ಜಿಗಳು ಬಂದಿದ್ದಾವೆ. ಇದರಲ್ಲಿ ಹೋದ ಸರ್ತಿಗೆ ಈ ಸರ್ತಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಹೋದ ಸರ್ತಿ ಶೇಷಾದ್ರಿಪುರಂ ಮೈನ್ ರೋಡು ಫ್ಲೈಓವರ್ ಏನಿದೆ ಅದರ ಕೆಳಗೇನೂ ಕೂಡ ಕೆಲವರಿಗೆ ಅಕಾಮಿಡೇಟ್ ಮಾಡಿದ್ವಿ. ಇನ್ನು ಕೆಲವು ರಸ್ತೆಗಳಲ್ಲಿ ಗಾಂಧಿ ಭವನ್ ಕೊನೆ ತನಕ ಮಿನಿಸ್ಟ್ರ್ ಕ್ವಾರ್ಟರ್ಸ್ವರೆಗೂ ಮಾಡಿದ್ವಿ. ಕ್ರೆಸೆಂಟ್ ರಸ್ತೆಯಲ್ಲಿ ಉದ್ದಕ್ಕೂ ಮಾಡಿದ್ವಿ. ಆದರೆ ಈ ಸರ್ತಿ ಕೆಲವು ನಿರ್ಬಂಧಗಳು ಪೊಲೀಸ್ ಇಲಾಖೆ ನಮಗೆ ವಿಧಿಸಿದೆ. ಯಾಕೆಂದರೆ ಕೆಲವು ಫ್ರೀ ಮೂವ್ಮೆಂಟ್ ಆಫ್ ವೆಹಿಕಲ್ಲು, ಆ್ಯಂಬುಲೆನ್ಸು ಇದೆಲ್ಲ ಆಗೋ ದೃಷ್ಟಿಯಿಂದ ಆ ಶೇಷಾದ್ರಿಪುರಂ ಫ್ಲೈಓವರ್ ಕೆಳಗೆ ಈ ಸರ್ತಿ ನಾವು ಮಾಡ್ತಾಯಿಲ್ಲ. ಹಾಗಾಗಿ ಈ ಸರ್ತಿ ಹೋದ ಸರ್ತಿಗಿಂತ ಈ ಸರ್ತಿ ಸ್ವಲ್ಪ ಕಡಿಮೆ ಜನಕ್ಕೆ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈ ಸರ್ತಿ 1420 ಜನರಿಗೆ ಮಾತ್ರ ಅಕಾಮಿಡೇಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ 3177ರಲ್ಲಿ. ಇದರಲ್ಲಿ ಸೀನಿಯರ್ ಸಿಟಿಸನ್ಸು 189 ಜನ, ಸ್ಪೆಷಲಿ ಏಬಲ್ಡ್ ಆರ್ಟಿಸ್ಟು 152 ಜನ ಹಾಕಿದ್ದಾರೆ. ಎಲ್ಲರಿಗೂ ಕೊಟ್ಟಿದ್ದಾರೆ, 80% ಕೊಟ್ಟಿದ್ದಾರೆ. ಸ್ಪೆಷಲಿ ಏಬಲ್ಡ್ ಬಹುತೇಕ ನಾವು ಅದನ್ನ ಯಾರಿಗೂ ಕೂಡ ನಿರಾಕರಣೆ ಮಾಡಿಲ್ಲ. ಯಾರ್ಯಾರು ಹಾಕಿದಾರೋ ಎಲ್ಲೋ ಕೆಲವರು ಭಾಗವಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಅವ್ರ ಮೂಮೆಂಟೇ ಕಷ್ಟ ಅನ್ನೋ ಆ ಥರದ್ದೇನಾದ್ರು ಪರಿಸ್ಥಿತಿ ಇದ್ರೆ ಬಿಟ್ಟರೆ ಬಹುತೇಕ ಸ್ಪೆಷಲಿ ಏಬಲ್ಡ್ ಎಲ್ಲರಿಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ವಿ 152 ಜನಕ್ಕೆ. ಹಾಬಿ ಆರ್ಟಿಸ್ಟ್ಗಳಿಗೆ 292 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಪ್ರೊಫೆಷನಲ್ ಆರ್ಟಿಸ್ಟ್ಗಳು 769 ಜನ ಇದ್ದಾರೆ. ಆರ್ಟ್ ಇನ್ಸ್ಟಿಟ್ಯೂಷನ್ಸು 18 ಆರ್ಟ್ ಇನ್ಸ್ಟಿಟ್ಯೂಷನ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಯಾವ್ಯಾವ ರಾಜ್ಯದಿಂದ ಎಷ್ಟೆಷ್ಟು ಜನ ಅರ್ಜಿ ಹಾಕಿದ್ರು, ಅವರಿಗೆ ಎಷ್ಟು ಜನ ಹಾಕಿದ್ರು, ಎಷ್ಟು ಜನ ಯಾವ್ಯಾವ ರಾಜ್ಯದಿಂದ ಕನ್ಸಿಡರ್ ಮಾಡಿದ್ದೀವಿ ಅನ್ನೋ ವಿವರಗಳನ್ನು ನಿಮಗೆ ಈಗಾಗಲೇ ಕೊಟ್ಟಿದೆ. ಅದನ್ನು ಮತ್ತೆ ನಾನು ಪುನರಾವರ್ತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಅದನ್ನು ನೀವು ನೋಡ್ಕೊಳ್ಬೋದು, ದಯವಿಟ್ಟು ಅದನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತೀನಿ. ಫಿಸಿಕಲಿ ಚಾಲೆಂಜ್ಡ್ ಇರೋರಿಗೆ ಮತ್ತು ಸೀನಿಯರ್ ಸಿಟಿಸನ್ಸಿಗೆ ನಾವೊಂದು ಡೆಡಿಕೇಟೆಡ್ ಏರಿಯಾನ ನಮ್ಮ ಸೇವಾದಳದ ಆವರಣದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅಲ್ಲಿ, ಯಾಕಂದರೆ ಅವರಿಗೆ ರೆಸ್ಟ್ ರೂಮ್ ಫೆಸಿಲಿಟೀಸು, ಫುಡ್ ಕೋರ್ಟ್ಗಳು ಇವೆಲ್ಲವೂ ಕೂಡ ಹತ್ತಿರದಲ್ಲೇ ಇರಲಿ. ಇಲ್ಲ ಅಂದರೆ ಅವರು ರಸ್ತೆ ದಾಟೋಂಥದ್ದು ಕಷ್ಟ ಆಗ್ತದೆ ಅವರಿಗೆ, ಆ ಕಡೆ ಈ ಕಡೆ ಹೋಗೋದು. ನಮ್ಮ ಆವರಣದೊಳಗೆ ಕೊಟ್ಟರೆ ನಮ್ಮ ರೆಸ್ಟ್ ರೂಮ್ಗಳು ಮತ್ತೊಂದು ಭಾಳ ಮೆಟ್ಲುಗಳು ಇವೆಲ್ಲ ಇರೋ ಕಾರಣಕ್ಕೋಸ್ಕರ, ದೂರನೂ ಇರೋ ಕಾರಣಕ್ಕೋಸ್ಕರ ಬೇಡ ಅಂಥೇಳಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಸ್ಪೆಷಲಿ ಏಬಲ್ಡ್ ಜನಗಳಿಗೆ ಅದೊಂದು ಮಾಡಿದ್ದೇವೆ. ಇದರಲ್ಲಿ ಭಾಗವಹಿಸ್ತಕ್ಕಂಥವ್ರ ಸಂಖ್ಯೆ ಭಾಳ ದೊಡ್ಡದಿದೆ, ಆಯ್ಕೆ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇದೆ. ಹಾಗಾಗಿ ಆಸಕ್ತಿ ತೋರಿದಂಥವರಿಗೆ ಡಿಸಪಾಯಿಂಟ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಸರ್ತಿಯ ಚಿತ್ರಸಂತೆಯನ್ನು ಫಸ್ಟ್ ಟೈಮ್ ನಾವು ಸೈಮಲ್ಟೇನಿಯಸ್ಲಿ ಕೋವಿಡ್ ಸಂದರ್ಭದಲ್ಲಿ ಒಂದು ಸರ್ತಿ ಆನ್ಲೈನ್ ಮಾಡಿದ್ವಿ. ಅದಾದ ನಂತರ ಮಾಡಿರಲಿಲ್ಲ, ಒಂದೇ ವರ್ಷ. ಅದಾದ ನಂತರ ಈ ವರ್ಷ ನಾವು ಹೈಬ್ರಿಡ್ ಸಿಸ್ಟಮನ್ನು ಮಾಡ್ತಾಯಿದ್ದೇವೆ. ಒಂದು ಫಿಸಿಕಲಿ ಚಿತ್ರಸಂತೆನೂ ಇಲ್ಲಿ ನಡೀತದೆ. ಯಾರ್ಯಾರಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರಷ್ಟು ಜನರಿಗೆ ಆನ್ಲೈನಲ್ಲಿ ಅವರ 10 ಕಲಾಕೃತಿಗಳನ್ನ ಅಪ್ಲೋಡ್ ಮಾಡೋಕ್ಕೆ ಈಗಾಗಲೇ ಮೆಸೇಜ್ ಕೊಟ್ಟಿದ್ದೀವಿ. ಆ ಕಲಾಕೃತಿಗಳನ್ನ ಅಪ್ಲೋಡ್ ಮಾಡಿ ಅದನ್ನು 1 ತಿಂಗಳ ಕಾಲ, ಜನವರಿ 5ರಿಂದ ಫೆಬ್ರವರಿ 5ರವರೆಗೆ 1 ತಿಂಗಳ ಕಾಲ ನಾವು ಅದನ್ನ ಆನ್ಲೈನ್ನಲ್ಲಿ ಪ್ರದರ್ಶನ ಮಾಡ್ತೇವೆ. ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜನ್ನು ನಾವು ವಿಧಿಸೋದಿಲ್ಲ. ಅವರು ಅಷ್ಟು ಜನ ಭಾಗವಹಿಸ್ಬೋದು. ಆಮೇಲೆ ಯಾವುದೇ ಅದಕ್ಕೆ ಪ್ರತ್ಯೇಕ ಶುಲ್ಕವನ್ನು ಕೊಡಬೇಕಾಗಿಲ್ಲ. ಅದರಲ್ಲಿ ಆನ್ಲೈನಲ್ಲಿ ಅವರು ಭಾಗವಹಿಸೋಂಥವರಿಗೆ ಆನ್ಲೈನಲ್ಲೇ ಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶವನ್ನು ಕೂಡ ಈ ಸರ್ತಿ ಫಸ್ಟ್ ಟೈಮ್ ನಾವು ಮಾಡಿಕೊಟ್ಟಿದ್ದೇವೆ. ಆನ್ಲೈನಲ್ಲೇ ಭಾಗವಹಿಸ್ಬೋದು, 1 ತಿಂಗಳ ಕಾಲ ಭಾಗವಹಿಸ್ಬೋದು ಮತ್ತು ಅದರಲ್ಲೇ ಮಾರಾಟ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಎಲ್ಲವೂ ಕೂಡ
ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದು ಫಿಸಿಕಲ್ ಚಿತ್ರಸಂತೆ ಇರ್ಬೋದು ಅಥವಾ ಆನ್ಲೈನ್ ಚಿತ್ರಸಂತೆ ಇರ್ಬೋದು. ಇವೆರಡರಲ್ಲೂ ಕೂಡ ಯಾವುದೇ ಕಲಾಕೃತಿ ಯಾರೇ ಮಾರಾಟ ಮಾಡಿದರೂ ಕೂಡ ಚಿತ್ರಕಲಾ ಪರಿಷತ್ತು ಅದಕ್ಕೆ ಯಾವುದೇ ಕಮಿಷನನ್ನು ತೆಗೆದುಕೊಳ್ಳೋದಿಲ್ಲ. ಅದು ಆರ್ಟಿಸ್ಟು ಮತ್ತು ಆರ್ಟ್ ಲವರ್ಗಳು ಬೈಯರ್ ಮಧ್ಯೆ, ಸೆಲ್ಲರು ಮತ್ತು ಬೈಯರ್ ಮಧ್ಯೆ ಇರ್ತದೆ ಹೊರತಾಗಿ ಅದು ಎಷ್ಟು ವ್ಯಾಲ್ಯೂ ಖರ್ಚಾಯಿತು, ಏನಾಯಿತು, ಅದಕ್ಕೆ ಏನು ಬಂತು, ಅದ್ರ ಬಗ್ಗೆ ನಾವು ಹೆಚ್ಚು ಇದು ಆಸಕ್ತಿ ವಹಿಸಿಲ್ಲ ಅಥವಾ ಯಾವುದೇ ನಾವು ಕಮಿಷನ್ನ ಕಲೆಕ್ಟ್ ಮಾಡ್ತಾ ಇಲ್ಲ. ಬಹುತೇಕ ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಕೂಡ ಯಾವುದೇ ಗ್ಯಾಲರಿನಲ್ಲಿ ಎಕ್ಸಿಬಿಟ್ ಆಗ್ತಕ್ಕಂಥ ಆರ್ಟ್ ವರ್ಕ್ಗಳು ಸೇಲ್ ಆದರೆ ಅದಕ್ಕೆ ಕಮಿಷನ್ ಪಡೆಯುವಂಥದ್ದು ಒಂದು ಪದ್ಧತಿ ಇಡೀ ಪ್ರಪಂಚದಲ್ಲೆಲ್ಲ ಇದೆ. ಬಹುತೇಕ ಚಿತ್ರಕಲಾ ಪರಿಷತ್ತು ಒಂದೇ ಎಕ್ಸೆಪ್ಷನ್ ಅದಕ್ಕೆ. ನಮ್ಮ ಗ್ಯಾಲರಿಗಳಲ್ಲಿ ಎಕ್ಸಿಬಿಷನ್ ಮಾಡಲಿ ಯಾರು ಬೇಕಾದರೂ, ಈ ಗ್ಯಾಲರಿನೂ ಸೇರಿದಾಗೆ ಅಥವಾ ಯಾವುದರಲ್ಲೇ ಮಾಡಲಿ, ಯಾವುದರಲ್ಲೂ ಕೂಡ ಯಾವುದೇ ಕಮಿಷನ್ ನಾವು ತೆಗೆದುಕೊಳ್ಳೋಂಥ ಪದ್ಧತಿ ಮೊದಲಿಂದಲೂ ಇಲ್ಲ, ಈಗಲೂ ಇಲ್ಲ ಮತ್ತು ಮುಂದೇನೂ ಕೂಡ ಅದು ಇರೋದಿಲ್ಲ. ನಮ್ಮ ಆರ್ಟ್ ಮಾಡಿ ನಮ್ಮ ಸೆಕ್ಷನ್ ಏನಿದೆ ಸೇಲ್ಸ್ ಸೆಕ್ಷನು, ಅಲ್ಲಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಆರ್ಟಿಸ್ಟ್ಗಳ ವಿವರಗಳನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ. ಇನ್ನುಳಿದಾಗೆ ಇದಕ್ಕೆ ಒಂದು ಪೋರ್ಟಲನ್ನೇ ಕ್ರಿಯೇಟ್ ಮಾಡಿದ್ದೀವಿ. ಆ ಪೋರ್ಟಲ್ನ ವಿವರನೂ ಕೊಟ್ಟಿದ್ದು. ದಯವಿಟ್ಟು ಇದನ್ನು ನೀವು ಪ್ರಕಟಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. 2 ವಿನಂತಿ ಇದ್ದಾನೆ ಮಾತ್ರ. ಒಂದು, ಇದು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಮತ್ತು ಇಡೀ ದೇಶದಲ್ಲಿ ಅಪರೂಪವಾಗಿರೋಂಥ ಕಾರ್ಯಕ್ರಮ ಆಗಿರೋದ್ರಿಂದ ಮುದ್ರಣ ಮಾಧ್ಯಮದವರಲ್ಲಿ ವಿಶೇಷವಾಗಿ ನನ್ನದೊಂದು ವಿನಂತಿ ಅಂದರೆ ಎಲ್ಲ ಎಡಿಷನ್ಗಳಿಗೂ ಹಾಕಿ ಅಂತ. ಇದು ಬೆಂಗಳೂರಿನ ಕಾರ್ಯಕ್ರಮ ಅಷ್ಟೇ ಅಲ್ಲ, ಇದು ನಮ್ಮ ರಾಜ್ಯದವರು ಕೂಡ ಭಾಳ ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ 22 ರಾಜ್ಯಗಳಿಂದ ಬರೋರು ಇದ್ದಾರೆ, ನೋಡೋರು ಇದ್ದಾರೆ, ಕಲಾವಿದರು ಬರ್ತಾರೆ, ಕಲಾಸಕ್ತರು ಬರ್ತಾರೆ, ಗ್ಯಾಲರಿಯವರು ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಇದನ್ನು ಕೊಳ್ಳಲಿಕ್ಕೆ ಮತ್ತು ನೋಡಲಿಕ್ಕೆ. ಹಾಗೆ ಇದೊಂದು ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮವಾಗಿ ಕಳೆದ 22 ವರ್ಷದಲ್ಲಿ ಇದು ಬೆಳೆದಿರೋದ್ರಿಂದ ಇದೊಂದು ರಾಷ್ಟ್ರದಲ್ಲಿ ಅಭೂತಪೂರ್ವವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ದೆಹಲಿನಲ್ಲಿ ಒಂದು ನಡೀತಾ ಇತ್ತು, ಏನದು ಅಲ್ಲ ಗೋಡ ಅಂತ, ಕಾಲಾಗೋಡ ಅಲ್ಲೇನ್ರಿ ಮನ್ ಕಾಲಾಗೋಡ ಅಂಥೇಳಿ ಒಂದು ಕಾಲದಲ್ಲಿ ಭಾಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಬಾಂಬೆನಲ್ಲಿ, ದೆಹಲಿನಲ್ಲಿ ನಡೀತಾ ಇತ್ತು. ಬಟ್ ಆದರೆ ಈಗ ಅಲ್ಲಿ ಚಿತ್ರಕಲೆ ಬಗ್ಗೆ ಸ್ವಲ್ಪ ಹೆಚ್ಚು ಆಸಕ್ತಿ ಇಲ್ಲದೆ ಬೇರೆ ಬೇರೆ ರೀತಿಯ ಪ್ರದರ್ಶನ ನಡೀತಾ ಇದೆ. ಆದರೆ ಇದಂತೂ ಒಂದು ಯುನಿಕ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಪೋರ್ಟಲ್ನಲ್ಲಿ ಯಾರು ಕೂಡ ಇದಕ್ಕೆ ಆನ್ಲೈನಲ್ಲಿ ಭಾಗವಹಿಸೋರಿಗೆ ಅನುಕೂಲ ಆಗೋದಕ್ಕೋಸ್ಕರ ಅದನ್ನು ಈ ಸರ್ತಿ ಒಂದು ಪೋರ್ಟಲ್ನು ಕೂಡ ರೆಡಿ ಮಾಡಿ ಅದರಲ್ಲಿ ಬೇಕಾಗಿರ್ತಕ್ಕಂಥ ವಿವರಗಳನ್ನ ಅದರಲ್ಲೆಲ್ಲ ಕೊಟ್ಟಿದ್ದೇವೆ. ಅದ್ರ ಮುಖಾಂತರ ಅವರು ಆನ್ಲೈನ್ನಲ್ಲೇ ಯಾವುದೇ ಫೀಸ್ ಇಲ್ಲದೆ ಅವರು ಅದರಲ್ಲಿ ನೋಂದಣಿ ಮಾಡಿಕೊಳ್ಳಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶಗಳು ಅದರಲ್ಲಿ ಮಾಡಿಕೊಟ್ಟಿದ್ದೇವೆ. ಇನ್ನು ವರ್ಷ ಮಾಡ್ತಾ ಇರುವಂತೆ ಅದಕ್ಕೆ ಬೇಕಾಗಿರುವಂಥ ಸೆಕ್ಯೂರಿಟಿ ಮೆಜರ್ಸು ಏನೇನು ಮಾಡಬೇಕು, ಎಕ್ಸ್ಟ್ರಾ CCTVಗಳನ್ನ ಹಾಕುವಂಥದ್ದು, ಆಮೇಲೆ ATMಗಳ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಎಕ್ಸ್ಟ್ರಾ ಪೊಲೀಸ್ ಫೋರ್ಸು ಹಾಕುವಂಥದ್ದು, ಮತ್ತು ಫುಡ್ ಕೋರ್ಟ್ಗಳನ್ನ ಮಾಡುವಂಥದ್ದು, ಅದಾದ ನಂತರ ಮೊಬೈಲ್ ಟಾಯ್ಲೆಟ್ಗಳನ್ನ ಇನ್ಸ್ಟಾಲ್ ಮಾಡುವಂಥದ್ದು, ಜೊತೆಗೆ ಹಿರಿಯ ನಾಗರಿಕರಿಗೆ ಅಥವಾ ಫಿಸಿಕಲಿ ಚಾಲೆಂಜರ್ ಯಾರಾದರೂ ಬಂದರೆ ಅವರಿಗೆ ಬಗ್ಗಿಗಳಲ್ಲಿ ಓಡಾಟ ಮಾಡಲಿಕ್ಕೆ ಬಗ್ಗಿಗಳ ವ್ಯವಸ್ಥೆ ಮಾಡುವಂಥದ್ದು, ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಅಕಸ್ಮಾತ್ ಬೇಕಾದರೆ ಆ್ಯಂಬುಲೆನ್ಸ್ಗಳ ವ್ಯವಸ್ಥೆ ಮಾಡುವಂಥದ್ದು, ಜೊತೆಗೆ ಒಂದು ಹಾಸ್ಪಿಟ್ಲಲ್ಲಿ 1-2 ಹಾಸ್ಪಿಟ್ಲಲ್ಲಿ ರಿಸರ್ವ್ ಇಟ್ಟಿರೋದು ಎಮರ್ಜೆನ್ಸಿಗಳಿಗೆ ಬೇಕಾದರೆ ಅದು ಮಾಡೋದು. ಈ ರೀತಿ ಒಂದು ಉದ್ದ ಪಟ್ಟಿಯನ್ನು ನಾನು ನಿಮಗೆಲ್ಲ ಕೊಟ್ಟಿದ್ದೇನೆ. ಅದನ್ನು ನೀವು ಅದು ಅಷ್ಟನ್ನು ಕೂಡ ಪ್ರತಿ ವರ್ಷದಂತೆ ಈ ಸರ್ತಿನೂ ಕೂಡ ನಾವು ಮಾಡ್ತೇವೆ. ಅದ್ರ ಜೊತೆಗೆ ಪ್ರತಿ ವರ್ಷದಂತೆ ಈ ಸರ್ತಿನೂ ಕೂಡ ಅದಕ್ಕೆ ಪೋರ್ಟ್ರೇಟ್ ಮಾಡೋಂಥವ್ರು, ಮತ್ತೊಂದು ಮಾಡೋಂಥವ್ರು, ಈ ರೀತಿ ಮಾಡೋಂಥ ಕಲಾವಿದರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಚಿತ್ರಕಲಾ ಪರಿಷತ್ನ ಗ್ಯಾಲರಿಗಳು ನಮ್ಮದು ಏನಿದ್ದಾವೆ ಆ ಗ್ಯಾಲರಿಗಳಲ್ಲಿ ನಮ್ಮ ಹಿರಿಯ ಕಲಾವಿದರ ಮತ್ತು ನಮ್ಮ ಫ್ಯಾಕಲ್ಟಿ ಮೆಂಬರ್ಸ ಕಲಾಕೃತಿಗಳನ್ನ ಈ ಸರ್ತಿ ಪ್ರದರ್ಶನ ಮಾಡ್ತಾಯಿದ್ದೆ. ಒಂದು 10 ದಿನಗಳ ಕಾಲ ಆ ಒಂದು ಪ್ರದರ್ಶನ ನಮ್ಮ ಗ್ಯಾಲರಿಗಳಲ್ಲಿ ಇರ್ತದೆ. ಅದನ್ನು ಫೀಡರ್ ಬಸ್ ಅದ್ರ ಜೊತೆಗೆ ಕಳೆದ ವರ್ಷದಿಂದ ನಾವೊಂದು ಹೊಸ ಇದನ್ನು ಮಾಡಿದ್ವಿ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಒಂದು ಸಮಸ್ಯೆ ಇರೋದ್ರ ಕಾರಣಕ್ಕೋಸ್ಕರ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ಆಮೇಲೆ ಮೆಟ್ರೋ ಸ್ಟೇಷನ್ಸ್ ಮಂತ್ರಿ ಮಾಲು ಮತ್ತು ವಿಧಾನಸೌಧ, ಅದಾದ ನಂತರ ಶಿವಾಜಿನಗರ, ಈ ಥರ ಕೆಲವೊಂದು 4-5 ಜಾಗಗಳಿಂದ ನಿರಂತರವಾಗಿ ಶಟ್ಲ್ ಬಸ್ಗಳನ್ನ ಓಡಿಸ್ಲಿಕ್ಕೆ BMTC ಅವರು ಒಪ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಹತ್ರ ಹೋದ ಸರ್ತಿನೂ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವರು ಅದಕ್ಕೆ ಒಪ್ಕೊಂಡಿದ್ರು. ಈ ವರ್ಷವೂ ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ನಿರಂತರವಾಗಿ ಶಟ್ಲ್ ಬಸ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾರೆ. ಹಾಗಾಗಿ ಪಾರ್ಕಿಂಗ್ನ ಸಮಸ್ಯೆ ಇದೆ ಅಂತ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡೋಂಥವ್ರು ಅವ್ರು ಎಲ್ಲಿ ಅನುಕೂಲ ಆಗ್ತದೋ ಅಲ್ಲಿ ಪಾರ್ಕಿಂಗ್ ಮಾಡಿ ಮೆಟ್ರೋದಲ್ಲಿ ಅಥವಾ BMTCನಲ್ಲಿ ಬಂದರೆ ಆ ಜಾಗದಿಂದ ಚಿತ್ರಕಲಾ ಪರಿಷತ್ ಶಿವಾನಂದ ಸ್ಟೋರ್ ಅವರಿಗೂ ಮತ್ತು ಆ ಕಡೆ ವಿಂಡ್ಸರ್ ಮ್ಯಾನರ್ ಸರ್ಕಲ್ ಅವರಿಗೂ ಬಸ್ಗಳಲ್ಲಿ ಬರಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಅವಕಾಶ ಇದೆ.
ಇಷ್ಟು ಈ ಸಾರಿಯ ಚಿತ್ರಸಂತೆ ವಿಚಾರದಲ್ಲಿ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಬೇಕಾಗಿರ್ತಕ್ಕಂಥ ವಿವರಗಳು. ಇದ್ರ ಜೊತೆಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಾಗಿದ್ದರೆ ಅದನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಗೇಟ್ ಹಾಲಿಂದ ಗೇಟ್ ಡೆಕೋರೇಷನ್, ಗೇಟ್ ಡೆಕೋರೇಷನ್ ಸಬ್ಜೆಕ್ಟ್. ಅದು ನಮ್ಮ ಏನು ಸಬ್ಜೆಕ್ಟು ಗರ್ಲ್ ಚೈಲ್ಡಿಗೆ ಸಂಬಂಧಪಟ್ಟಾಗಿದೆ, ಥೀಮ್ ಈ ಸರ್ತಿ ಡೆಡಿಕೇಟ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಾಗೆ ಡೆಕೋರೇಷನ್ ಎಲ್ಲ ಇರ್ತದೆ. ನಮ್ಮ ಮೈನ್ ಗೇಟಿಂದ ಹಿಡಿದು ಇಲ್ಲಿವರೆಗೆ ಅದೇ ಡೆಕೋರೇಷನ್ ಇರ್ತದೆ. ಆಮೇಲೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ಹೆಣ್ಣು ಮಕ್ಕಳನ್ನು ಎಂಪವರ್ ಮಾಡಲಿಕ್ಕೋಸ್ಕರ ಯಾರ್ಯಾರು ದುಡಿದಿದ್ದಾರೆ, ಭಾಳ ನೂರಾರು ವರ್ಷಗಳಿಂದ ಭಾಳ ಜನ ದುಡಿದಿದ್ದಾರೆ, ಅವರ ಚಿತ್ರಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಅದನ್ನೆಲ್ಲ ನಮ್ಮ ಕಾಲೇಜಿನ ಡೇ ಕಾಲೇಜು ಮತ್ತು ಈವ್ನಿಂಗ್ ಕಾಲೇಜಿನವರು ಸೇರಿ ಅದನ್ನು ಮಾಡ್ತಾಯಿದ್ದಾರೆ. ಈಗಾಗಲೇ ಅವರು ಆ ಮಹಾನುಭಾವರುಗಳು ಯಾರ್ಯಾರಿದ್ದಾರೆ ಹೆಣ್ಣುಮಕ್ಕಳು ಕೂಡ ಇದು ಮಾಡ್ತಾಯಿದ್ದಾರೆ. ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ರಾಜಾರಾಮ್ ಮೋಹನ್ ರಾಯ್ ಅವರು ಇರ್ಬೋದು, ಅನೇಕ ಜನ, ಭಾಳ ಜನ ಇದಕ್ಕೆ ಹೆಣ್ಣುಮಕ್ಕಳ ಎಂಪವರ್ಮೆಂಟಿಗೋಸ್ಕರ ದುಡಿದಿರ್ತಕ್ಕಂಥವ್ರು ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಭಾಳ ಜನ ಇದ್ದಾರೆ. ಒಂದು ದೊಡ್ಡ ಪಟ್ಟಿನಿದೆ. ಅವರೆಲ್ಲರ ಚಿತ್ರಗಳನ್ನು ನಾವು ತೂಗು ಹಾಕ್ತೇವೆ. ಯಾಕಂದರೆ ಅವ್ರಿಗೊಂದು ಗೌರವ ಕೊಟ್ಟು ಭಾಳ ನೂರಾರು ವರ್ಷಗಳ ಹಿಂದೆ ಸತಿ ಸಾಗಮನ ಪದ್ಧತಿ ಇದ್ದಂಥ ಸಂದರ್ಭದಲ್ಲಿ, ಹೆಣ್ಣು ಮಕ್ಕಳನ್ನು ಕೊಲ್ತಾ ಇದ್ದಂಥ ಸಂದರ್ಭದಲ್ಲಿ, ಮಗು ಹುಟ್ಟಿದರೆ ಈ ಥರದ್ದೆಲ್ಲ, ಬಾಲ್ಯ ವಿವಾಹ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ, ಆಮೇಲೆ ವಿಧವಾ ವಿವಾಹ ನಿಷೇಧ ಆದಂಥ ಸಂದರ್ಭದಲ್ಲಿ, ಈ ಥರದ ಅನೇಕ ಸಾಮಾಜಿಕವಾಗಿರ್ತಕ್ಕಂಥ ಪಾತಕದ ಕೆಲಸಗಳನ್ನ ಮಾಡ್ತಾ ಇದ್ದಂಥ ಒಂದು ಇತಿಹಾಸ ಈ ದೇಶಕ್ಕೂ ಇದೆ. ಅದನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟವ್ರ ಜೊತೆಗೆ ನಾವು ಮಧ್ಯದಲ್ಲಿ ದುಡಿತಾ ಇರುವಂಥ ಹೆಣ್ಣುಮಗಳು ಮತ್ತು ಈಗ ಎಂಪವರ್ ಆಗಿರ್ತಕ್ಕಂಥ ಹೆಣ್ಣುಮಗಳ ಚಿತ್ರದ ಮಧ್ಯದಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಹಾಕ್ತಾಯಿದ್ವಿ. ಒಂದು ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ನ ಈ ಸರ್ತಿ ನಮ್ಮ ಹಿಂದ್ಗಡೆ ಭಿತ್ತಿ ಚಿತ್ರದಲ್ಲಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಅದು ಏನು ತೋರಿಸ್ತದೆ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅಂದರೆ, ಪ್ರಿಯಾಂಬಲು ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಆ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲಲ್ಲಿ ಎಲ್ಲರೂ ಹೇಳ್ತಾರೆ, ಎಲ್ರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ, ಗೌರವ ಮತ್ತು ಸಮಾನವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇವೆಲ್ಲವೂ ಇದೆ ಅನ್ನೋದನ್ನು ಏನು ಹೇಳ್ತದೆ. ಹಾಗೆ ಒಂದು ಕಡೆ ದುಡಿತಾ ಇರುವಂಥ ಸಣ್ಣ ಹೆಣ್ಣುಮಕ್ಕಳು, ಇನ್ನೊಂದು ಕಡೆ ಎಂಪವರ್ ಆಗಿ ಡಾಕ್ಟ್ರೋ, ಇಂಜಿನಿಯರೋ, ಕಲಾವಿದರೋ, ಮತ್ತೊಂದು ಆದಂಥ ಹೆಣ್ಣುಮಕ್ಕಳು, ಅದರ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ ಕಾರಣದಿಂದಾಗಿ ಅವ್ರಿಗೆ ಆ ರೀತಿಯ ಒಂದು ಅವಕಾಶಗಳು ಸಿಕ್ಕಿದ್ದಾವೆ ಅನ್ನೋದನ್ನ ಡೆಪಿಕ್ಟ್ ಮಾಡಿ ಈ ಸರ್ತಿ ಸ್ವಲ್ಪ ಅರ್ಥಪೂರ್ಣವಾಗಿ ಒಂದು ಸಂದೇಶ ಸಮಾಜಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ಹಿಂದೆ ನಮ್ಮ ಮೇನ್ ಸ್ಟೇಜ್ ಏನಿದೆ ಮಧ್ಯದಲ್ಲಿ ಹಾಕ್ತೀವಲ್ಲ, ಅದ್ರ ಹಿಂಭಾಗದ ವಾಲ್ ಅದು ಆ ಥರ ಇರ್ತದೆ. ಒಂದು ಸ್ಪೆಷಲ್ ಫೋಟೋ ಬೂತ್ ಮಾಡಿದ್ವಿ ಸರ್, ಬರೋರು ಫೋಟೋ ತೆಗೆಸ್ಕೋಬೋದು. ಯಾರೊಟ್ಟಿಗೆ ಅವ್ರವ್ರ ಮಕ್ಕಳು, ಫ್ಯಾಮಿಲಿ. ಮಾಮೂಲಿ ಇದಕ್ಕೆ ಆಗಲೇ ಹೇಳಿದ್ನಲ್ಲ, ನೀವು ಪೋರ್ಟ್ರೇಟ್ ಮಾಡೋಕ್ಕೆ ಅವಕಾಶ ಇದೆ, ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಬೂತ್ಗಳು ವ್ಯವಸ್ಥೆಗಳು ಇರ್ತವೆ. ಈ ಥರ ಕೆಲವು ಇನ್ನೋವೇಟಿವ್ ಕೆಲವು ಐಡಿಯಾಗಳನ್ನ ನಮ್ಮ ಕಾಲೇಜಿನವರು ಇವರೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೆಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇದ್ದಾವೆ. ಮನೆಗೊಂದು ಕಲಾಕೃತಿ ಅಂತ ಅದು ಹೇಳಿ. ಸರ್ಕಾರ ಪ್ರತಿ ವರ್ಷ ನಮಗೆ ಆರ್ಥಿಕ ನೆರವು ಕೊಟ್ಕೊಂಡು ಬಂದಿದ್ದಾರೆ. ಈ ವರ್ಷವೂ ಕೂಡ ಕೊಡ್ತಾರೆ. ಮುಖ್ಯಮಂತ್ರಿಗಳಿಗಾಗಲೇ 50 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಆ ಭೇಟಿ ಮಾಡಿದಂಥ ಆದೇಶ ಮಾಡಿದ್ದಾರೆ, ಕೊಡ್ತಾರೆ. ಪ್ರತಿ ವರ್ಷ ಚಿತ್ರಸಂತೆಗೆ ಕರ್ನಾಟಕ ಸರ್ಕಾರದ ನೆರವು ಇದೆ. ಕಳೆದ ವರ್ಷದಿಂದ ಕರ್ನಾಟಕ ಸರ್ಕಾರದ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟು, ನಮ್ಮ ಸಹಪಾಠಿಗಳು ಸ್ನೇಹಿತರು ಆಗಿರೋದ್ರಿಂದ HK ಪಾಟೀಲರು ಅವರೊಂದಷ್ಟು ಆಸಕ್ತಿ ವಹಿಸಿ ಟೂರಿಸಮನ್ನು ಇದು ಎಂಕರೇಜ್ ಮಾಡೋಂಥ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ, ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಭಾಗದಿಂದ ಬರೋದ್ರಿಂದ ಅವರು ಕೂಡ ಟೂರಿಸಂ ಡಿಪಾರ್ಟ್ಮೆಂಟಿಂದಲೂ ಕೂಡ ಒಂದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ನಾವು ಬೇರೆ ಬೇರೆ ಸ್ಪಾನ್ಸರರ್ಸ್ನ ಎಲ್ಲ ಗೊತ್ತು ಮಾಡಿಕೊಂಡು ಅವರಿಂದ ಸಹಾಯವನ್ನು ಕೂಡ ಪಡಿತಾ ಇದ್ದೀವಿ. ಹೆಚ್ಚು ಕಮ್ಮಿ ನಮ್ಮ ಖರ್ಚು ಮತ್ತು ವೆಚ್ಚಕ್ಕೆ ಸರಿ ಹೋಗುವಷ್ಟು ನಾವು ಸಂಪನ್ಮೂಲವನ್ನು ಸಂಗ್ರಹ ಮಾಡ್ತೀವಿ. ದೊಡ್ಡ ಹಣ ಉಳಿತಾಯ ಮಾಡಲಿಕ್ಕೆ ಏನು ಸಾಧ್ಯ ಆಗೋದಿಲ್ಲ. ನಮ್ಮ ಉದ್ದೇಶನೇ ಬ್ರೇಕ್ ಈವನ್ ಆಗುವಷ್ಟು ನಮಗೆ ಬಂದರೆ ಸಾಕು ಅಂತ. ಹೆಚ್ಚು ಕಮ್ಮಿ ಅಷ್ಟು ಪ್ರತಿ ವರ್ಷ ಕೂಡ ಬರ್ತಾ ಇದೆ. ಕೋವಿಡ್ 1 ವರ್ಷದ ಸಂದರ್ಭ ಬಿಟ್ಟರೆ 1-2 ವರ್ಷ ಸ್ವಲ್ಪ ಸಮಸ್ಯೆ ಆಗಿದ್ದು ಬಿಟ್ಟರೆ ಉಳಿದಾಗೆಲ್ಲ ಕೂಡ ಬರ್ತಾ ಇದೆ.
ವಿಸಿಟ್ ಮಾಡೋದು ಅದೊಂದು ರೀತಿಯಲ್ಲಿ ಅಂದಾಜಲ್ಲಿ ಹೇಳಬೇಕು, ಲಕ್ಷಗಳಲ್ಲಿ ಇರ್ತಾರಂತೂ. ಬೆಳಗಿಂದ ಸಂಜೆವರೆಗೆ 3-4 ಲಕ್ಷ ಅಂತ ಪೊಲೀಸರು ಹೇಳ್ತಾರೆ ನಮಗೆ. ಯಾಕಂದರೆ ಅವರೆಲ್ಲ ಕಡೆ ಸ್ಟ್ರಾಟಜಿಕ್ ಪಾಯಿಂಟ್ಗಳಲ್ಲಿ ಪೊಲೀಸರು ಇರ್ತಾರೆ, ಅವ್ರು ಗಮನಿಸ್ತಾ ಇರ್ತಾರೆ. ಅವರು ಕೂಡ ಅಂಕಿಅಂಶದ ಪ್ರಕಾರ ಪ್ರತಿ ವರ್ಷ ಕನಿಷ್ಠ ಅಂದರೂ 3 ಲಕ್ಷ, ಒಂದು ವರ್ಷ ಯಾವುದೋ ವರ್ಷ 5 ಲಕ್ಷದವರೆಗೂ ಬಂದಿದ್ದಾರೆ ಅಂತ. ಅಷ್ಟು ಬಂದೇ ಬರ್ತಾರೆ, ಸಾಮಾನ್ಯವಾಗಿ ಬರ್ತಾರೆ. ಆಮೇಲೆ ಇಡೀ ರಾಜ್ಯದಲ್ಲಿರುವಂಥ ಯಾರ್ಯಾರ ಹತ್ರ ಗ್ಯಾಲರಿಗಳಿದ್ದಾವೆ ಅವರು, ಆಮೇಲೆ ಯಾರ್ಯಾರು ಡೆವಲಪರ್ಸ್ ಇದ್ದಾರೆ, ಬಿಲ್ಡರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಅವರೆಲ್ಲ ಚಿತ್ರಸಂತೆಗೋಸ್ಕರ ಕಾಯ್ತಾರೆ. ಈ ಸಂದರ್ಭದಲ್ಲಿ ಬೇಕಾದಷ್ಟು ಕಲಾಕೃತಿಗಳು, ಆಮೇಲೆ ವೈವಿಧ್ಯವಾಗಿರ್ತಕ್ಕಂಥ ಕಲಾಕೃತಿಗಳು ಸಿಗ್ತವೆ ಅಂತ. ಯಾಕೆಂದರೆ 22 ರಾಜ್ಯಗಳಿಂದ ಬರ್ತದೆ, ಒಬ್ಬೊಂದು ರಾಜ್ಯದೇ ಒಂದೊಂದು ರೀತಿ ಇರ್ತದೆ. ಆಮೇಲೆ ಭಾಳ ಕನಿಷ್ಠ ಮೊತ್ತದಿಂದ ಹಿಡಿದು ಕೆಲವು ಲಕ್ಷ ರೂಪಾಯಿಗಳವರೆಗೆ ಅದರ ವ್ಯಾಲ್ಯೂ ಇರತಕ್ಕಂಥ ಕಲಾಕೃತಿಗಳಲ್ಲಿ ಸಿಗೋದ್ರಿಂದ ಹಾಗೆ ಭಾಳಷ್ಟು ಜನ ಅದಕ್ಕೋಸ್ಕರ ಕಾಯೋಂಥವ್ರು ಇದ್ದಾರೆ. ಹಾಗೆ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ಫಾರ್ಚುನೇಟ್ಲಿ ಇದುವರೆಗೆ ಎಲ್ಲ ಕೂಡ ಸುಸೂತ್ರವಾಗಿ ನಡ್ಕೊಂಡು ಬಂದಿದೆ. 21 ವರ್ಷ ಚಿತ್ರಸಂತೆ, 22ನೇದು ಅದೇ ರೀತಿ ನಡೀತದೆ ಅನ್ನೋಂಥ ಒಂದು ಭರವಸೆ ನಮಗಿದೆ. ಆದರೆ ಒಂದೇ ಒಂದು ನಮಗೆ ಇರ್ತಕ್ಕಂಥ ಸ್ವಲ್ಪ ಏನು ಮುಜುಗರ ಅಂತೇಳಂದರೆ, ಇಷ್ಟೊಂದು ಜನ ಕಲಾವಿದರು ಆಸಕ್ತಿ ತೋರಿಸಿದಾಗ ಅವರಿಗೆ ಎಲ್ಲರನ್ನೂ ಕೂಡ ಅಕಾಮಿಡೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅಂತಕ್ಕಂಥ ಒಂದು ಬೇಸರ ನಮಗೂ ಕೂಡ ಇದೆ. ಆದರೂ ಕೂಡ ನಾವು ಅಸಹಾಯಕರಾಗಿದ್ದೀವಿ, ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಸರ್ತಿಯಿಂದ ಪ್ರತಿ ವರ್ಷ, ಈ ವರ್ಷ ಅಲ್ಲ ಇನ್ನು ಪ್ರತಿ ವರ್ಷ ಚಿತ್ರಸಂತೆ ಒಟ್ಟಿಗೆ ಈ ರೀತಿಯ ಒಂದು ಆನ್ಲೈನ್ ಚಿತ್ರಸಂತೆನೂ ಕೂಡ ಜೊತೆಗೆ ನಡೀತದೆ. ಡಿಮ್ಯಾಂಡ್ ನೋಡ್ಕೊಂಡು ಅಕಸ್ಮಾತ್ ಅವ್ರು ಒಂದು ತಿಂಗಳು ಏನು ಮಾಡ್ತೀವಿ, ಅದಿನ್ನು ಡಿಮ್ಯಾಂಡ್ ಜಾಸ್ತಿ ಆದರೆ ಆಗಲೂ ಮಾಡ್ತೀವಿ. ಜೊತೆಗೆ ಈಗಾಗಲೇ ನಾವು ನಮ್ಮ ಆರ್ಟ್ ಮಾರ್ಟ್ ಏನಿದೆ ಸೇಲ್ಸ್ ಸೆಕ್ಷನಿಂದ ಅಲ್ಲಿ ಒಂದು ಇದನ್ನೇ ಆನ್ಲೈನ್ ಸ್ಟೋರ್ನೇ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ನಾವು ಡೆವಲಪ್ಮೆಂಟ್ ಆಗ್ತಾ ಇದೆ, ಅದನ್ನು ಮಾಡ್ತೀವಿ. ಅಂದರೆ ನಿರಂತರವಾಗಿ ಯಾರಲ್ಲಿ ಬೇಕಾದರೂ ಕೂಡ ನಮ್ಮ ಆರ್ಟ್ ಮಾರ್ಟಲ್ಲಿರೋಂಥ ಆರ್ಟ್ ವರ್ಕು ಅಥವಾ ಯಾವುದೇ ಕಲಾವಿದರ ಆರ್ಟ್ ವರ್ಕನ್ನು ಪೋರ್ಟಲ್ಗಳ ಮುಖಾಂತರ ಆನ್ಲೈನಲ್ಲಿ ನೋಡ್ಬೋದು, ಬೈ ಮಾಡ್ಬೋದು. ಚಿತ್ರಕಲಾ ಪರಿಷತ್ತಿಗೆ ಬರಬೇಕು ಅಂತ ಏನಿಲ್ಲ, ಅಥವಾ ಫಿಸಿಕಲಿ ನೋಡಬೇಕು ಅಂತಿಲ್ಲ. ಅವರೇ ನೇರವಾಗಿ ಅದು ನೋಡಿಕೊಂಡು ಆರ್ಟಿಸ್ಟನ್ನು ಸಂಪರ್ಕ ಮಾಡಿಕೊಂಡು ಅವರವರೇ ಮಾತಾಡಿಕೊಂಡು ಅವರು ಒಪ್ಪಿಗೆ ಆಗ್ತಕ್ಕಂಥ ಬೆಲೆ ಕೊಳ್ಳುವಂಥ ಒಂದು ಅವಕಾಶ. ಬಹುತೇಕ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಿರಂತರವಾಗಿ ಮಾಡಿಕೊಡುವಂಥ ಯಾವುದೇ ಒಂದು ಕಲಾ ಸಂಸ್ಥೆ ಭಾರತದಲ್ಲಿ ಇದ್ದಾಗಿಲ್ಲ ನನಗೆ ತಿಳಿದ ಮಟ್ಟಿಗೆ. ಅದು ಕೂಡ ಯಾವುದೇ ಒಂದು ಶುಲ್ಕವನ್ನು ವಿಧಿಸದೆ ಅಥವಾ ಯಾವುದೇ ಕಮಿಷನ್ ತೆಗೆದುಕೊಳ್ಳದೆ, ಅದಕ್ಕೆ ಇದನ್ನು ಸ್ಥಾಪನೆ ಮಾಡಿದ ಉದ್ದೇಶನೇ ಅದಿದೆ. ಇಂಥ ಪ್ರೈಮ್ ಏರಿಯಾದಲ್ಲಿ ನಮಗೆ ಜಾಗ ಕೊಟ್ಟು ಇದಕ್ಕೆ ಜೊತೆಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ದುಡ್ಡು ಕೊಟ್ಟು ಸರ್ಕಾರ ಆಗ 70ರ ದಶಕದಲ್ಲಿ, ಅದಾದ ನಂತರ ನಮಗೆ 14 ಎಕರೆ ರಾಜರಾಜೇಶ್ವರಿ ನಗರದಲ್ಲಿ ಕೊಟ್ಟು, ಅಲ್ಲಿ ನಮ್ಮ ಕಾಲೇಜ್ ಕಟ್ಟಲಿಕ್ಕೆ 20 ಕೋಟಿ ರೂಪಾಯಿ ಕೊಟ್ಟು, ಹಾಸ್ಟೆಲ್ ಕಟ್ಟಲಿಕ್ಕೆ 3 ಕೋಟಿ ರೂಪಾಯಿ ಕೊಟ್ಟು, ಇಷ್ಟೆಲ್ಲ ಸಹಕಾರ ನಮಗೆ ಸರ್ಕಾರ ಕೊಡ್ತಾ ಇದೆ ಅಂದರೆ ಇದು ಸಾರ್ವಜನಿಕರ ಸೊತ್ತೆ. ಆಮೇಲೆ ಇಲ್ಲಿ ನಾವು ಕೆಲಸ ಮಾಡ್ತಾ ಇರೋ ಅಷ್ಟು ಜನ ಕೂಡ ನಾವು ವಾಲಂಟ್ರಿಯಾಗಿ ಮಾಡ್ತಾ ಇರೋದೇ ಹೊರತು ಯಾವುದೇ ಸಂಬಳ, ಸಾರಿಗೆ, ಸಿಟ್ಟಿಂಗ್ ಫೀ, ಮತ್ತೊಂದು ಯಾವುದೇ ಸವಲತ್ತುಗಳು ಇಲ್ಲದೆ ಕೂತ್ಕೊಳ್ಳೋಕ್ಕೊಂದು ಜಾಗ ಬಿಟ್ಟರೆ ಬಿಡೋದಿದ್ದೆಲ್ಲ ನಮಗೆ ಎಷ್ಟು ನಾವು ಡೆಡಿಕೇಟ್ ಮಾಡ್ತೀವೋ ಅಷ್ಟು ಟೈಮ್ ಡೆಡಿಕೇಟ್ ಮಾಡೋಷ್ಟಿದೆ. ಹಾಗಾಗಿ ಉದ್ದಕ್ಕೂ 60 ವರ್ಷ ಇದನ್ನು ನಡ್ಸ್ಕೊಂಡು ಬಂದಿದ್ದಾರೆ ಹಿರಿಯರೆಲ್ಲ. ಆ ಒಂದು ದಾರಿನಲ್ಲೇ ಸ್ವಲ್ಪ ಮುಂದುವರಿಸ್ಕೊಂಡು ಈಗಿನ ಟೆಕ್ನಾಲಜಿನ ಸ್ವಲ್ಪ ಬಳಸ್ಕೊಂಡು ಇನ್ನೊಂದಷ್ಟು ಹೆಚ್ಚು ಜನರಿಗೆ ರೀಚ್ ಆಗಲಿಕ್ಕೆ ಆನ್ಲೈನ್ ಪೋರ್ಟಲ್ನ ಒಂದು ಮಾಡ್ತಾಯಿದ್ದೀವಿ. ಸರ್, ಈ ವರ್ಷದ ಚಿತ್ರಸಂತೆ ವಹಿವಾಟು ಏನಾದರೂ ಎಸ್ಟಿಮೇಟ್ ಮಾಡಿ ಎಷ್ಟು ಆಗ್ಬೋದು? ಸಾಮಾನ್ಯವಾಗಿ ಅದು ಒಂದು ರೀತಿಯ ಟ್ರೇಡ್ ಸೀಕ್ರೆಟ್. ಅದು ಸತ್ಯ ಹೇಳಬೇಕು ಅಂದರೆ ನಾವು ಅಂದಾಜೆ, ನೀವು ಅಂದಾಜಲ್ಲೇ ಕೇಳೋದು, ನಾವು ಅಂದಾಜಲ್ಲೇ ಹೇಳೋದು. ಅಂದಾಜು ನಾವು ನಮ್ಮ ಎಲ್ಲ ಆಫೀಸ್ ಬೇರರ್ಸು, ನಮ್ಮ ಮೆಂಬರ್ಸು ಮತ್ತು ನಮ್ಮ ಬೇರೆಯವರು ಓಡಾಡ್ತಾ ಇರ್ತಾರೆ ಬೆಳಗಿಂದ ಸಂಜೆವರೆಗೆ. ಓಡಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರ್ದು ಏನೇನು ಸೇಲ್ ಆಯಿತು, ಏನೋ ಫೀಡ್ಬ್ಯಾಕ್. ನಮ್ಮಲ್ಲೂ ಭಾಳ ಜನ ಕಲಾವಿದರು ಇದ್ದಾರೆ, ನಮ್ಮ ಮೆಂಬರ್ಸು ಭಾಳ ಜನ ಭಾಗವಹಿಸ್ತಾರೆ, ನಮ್ಮ ಸ್ಟೂಡೆಂಟ್ಸು ಇರ್ತಾರೆ. ಅವರು ಕೂಡ ಫೀಡ್ಬ್ಯಾಕ್ ಮೇಲೆ ಹೇಳಿದರೆ ಪ್ರತಿ ವರ್ಷ ಹೆಚ್ಚು ಕಮ್ಮಿ ಒಂದು 3-4 ಕೋಟಿ ರೂಪಾಯಿವರೆಗೂ ವ್ಯವಹಾರಗಳು ನಡೀತದೆ ಅಂತಕ್ಕಂಥದ್ದು ನಾವು ತಿಳ್ಕೊಂಡಿರೋದು. ಯಾಕೆಂದರೆ ಕೊಂಡವರು ಎಷ್ಟು ಕೊಂಡೆ ಅಂತ ಹೇಳೋದಿಲ್ಲ, ಮಾರಿದವರು ಎಷ್ಟು ಮಾರಿದೆ ಅಂತ ಹೇಳೋದಿಲ್ಲ. ಯಾಕೆಂದರೆ ಅದೆಲ್ಲ ಅಕೌಂಟಲ್ಲಿ ಅವರು ಇದರಲ್ಲಿ ನಡೆದಿದ್ರೆ ಬಹುತೇಕ ಕಾರ್ಡ್ಗಳನ್ನ ಬಳಸ್ತಾರೆ, ಇನ್ನೊಂದು ಬಳಸ್ತಾರೆ, ATM ಬಳಸ್ತಾರೆ, ಆ ಥರ ಮಾಡ್ತಾರೆ. ಕೆಲವೆಲ್ಲ ಏನೋ ಇವು ಬಂದಿದ್ದಾವಲ್ಲ ಈಗ ಗೂಗಲ್ ಪೇಗಳು, ಫೋನ್ಪೇಗಳು, ಇನ್ನೇನು ರೂಪೇ ಏನೇನೋ ಇದಾವಲ್ಲ, ಅವಕ್ಕೆಲ್ಲ ಅದ್ರಲ್ಲಿ ಬಳಸೋದ್ರಿಂದ ಹೆಚ್ಚು ಬಟ್ ಅಂತೂ ಆಗ್ತದೆ. ಆಮೇಲೆ ಇಷ್ಟೆಲ್ಲ ಒಳ್ಳೆಯ ಪ್ರತಿಕ್ರಿಯೆ ಇಲ್ಲ ಅಂತಾಗಿದ್ದರೆ ಇಷ್ಟು ಜನ ಕಲಾವಿದರು ಇಷ್ಟು ರಾಜ್ಯದಿಂದ ಬರ್ತಿರ್ಲಿಲ್ಲ ಇಷ್ಟು ವರ್ಷ. ಅಲ್ಲೇನು ವ್ಯಾಪಾರನೇ ಆಗೋದಿಲ್ಲ, ಪ್ರಯೋಜನ ಇಲ್ಲ, ಏನು ಆಪರ್ಚುನಿಟಿ ಇಲ್ಲ ಅಂತಾಗಿದ್ದರೆ ಬರ್ತಿರ್ಲಿಲ್ಲ. ಕಲಾವಿದರು ಬರ್ತಾ ಇದ್ದಾರೆ, ಕಲಾಸಕ್ತರು ಬರ್ತಾ ಇದ್ದಾರೆ. ಅಂದರೆ ಇದೊಂದು ಯಶಸ್ವಿಯಾಗಿರ್ತಕ್ಕಂಥ ಪ್ರಯೋಗ ಕಳೆದ 21 ವರ್ಷ ಆಗಿದೆ. ಇದು ಇನ್ನೂ ಹೆಚ್ಚಾಗ್ತಾ ಹೋಗ್ಬೋದು ಅನ್ನೋದು ನಮ್ಮ ವಿಶ್ವಾಸ.
ಕಳೆದ ವರ್ಷನ ಅದು ಹೇಳಿದ್ವಿ. ಅದಾದ್ಮೇಲೆ ಒಂದು ಅಂದಾಜಿಗೆ ಎಷ್ಟು ನಾವು ಹೋದ ಸರ್ತಿ ಹೇಳಿದ್ನ ಯಾರು ನೀವು ನೆನ್ಪಿಟ್ಕೊಂಡು ಈಗ ಆವತ್ತು ಅಷ್ಟು ಹೇಳಿದ್ರಿ ಇವತ್ತು ಇಷ್ಟು ಹೇಳಿದ್ರಿ ಅಂತ ಕೇಳದೆ ಹೋದರೆ ಹೇಳ್ತೀನಿ. ಅಂದಾಜು 3 ಕೋಟಿ ಅಂತಲೇನೋ ಹೇಳಿದ್ವಿ ಅಷ್ಟೇ. 3+ ಅಂತ ಏನೋ ಹೇಳಿದ್ವಿ. 100 ಕೋಟಿ 100 ಅಲ್ಲ, 100 ಎಲ್ಲ ಆಗೋದಿಲ್ಲ. 3 ಕೋಟಿ. ಕೃಷಿ ಮೇಳ ಬೇರೆ ಮಾಡೋಕ್ಕೆ ಅವಕಾಶಗಳಿದೆಯಾ? ಅಂದರೆ ದೊಡ್ಡ ನಗರ ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಇಲ್ಲ, ಹೆಂಗೆ ಕೃಷಿ ಚಿತ್ರಕಲಾ ಪರಿಷತ್ತಿಗೆ ಒಂದು ಬ್ರ್ಯಾಂಡ್ ನೇಮ್ ಇರೋದ್ರಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಅದೊಂದು ಡಿಮ್ಯಾಂಡ್ ಇದೆ. ಭಾಳ ಜನ ಕೇಳ್ತಾರೆ ನಮ್ಗೆ, ಉತ್ತರ ಕರ್ನಾಟಕದ ಯಾವ್ದಾದ್ರು ಭಾಗದಲ್ಲಿ ಮಾಡಿ ಅಂತ. ಬೆಳಗಾಂನವ್ರು ಕೇಳ್ತಾರೆ, ಹುಬ್ಳಿ ಧಾರವಾಡದವ್ರು ಕೇಳ್ತಾರೆ, ಗುಲ್ಬರ್ಗದವ್ರು ಕೇಳ್ತಾರೆ, ಬಾಗಲಕೋಟೆಯವ್ರು ಕೇಳ್ತಾರೆ, ಮಂಗಳೂರಿನವ್ರು ಕೇಳ್ತಾರೆ. ಭಾಳ ಜನ ಕಡೆ ಡಿಮ್ಯಾಂಡ್ ಇದೆ. ಬಟ್ ಕೆಲವರು ಮಾಡ್ತಾ ಇದ್ದಾರೆ. ನಮ್ಮ ಹೆಸರನ್ನು ನಾವೇನು ಇದನ್ನು ಮಾಡ್ಕೊಂಡಿಲ್ಲ, ಏನು ಪೇಟೆಂಟ್ ತಗೊಂಡಿಲ್ಲ. ಯಾಕೆಂದರೆ ಚಿತ್ರಕಲಾ ಪರಿಷತ್, ಕರ್ನಾಟಕ ಚಿತ್ರಕಲಾ ಚಿತ್ರಸಂತೆ, ಗುಲ್ಬರ್ಗ ಚಿತ್ರಸಂತೆ ಅಂತ ನಡೀತದೆ, ದಾವಣಗೆರೆ ಚಿತ್ರಸಂತೆ ಅಂತ ನಡೀತದೆ, ಮೈಸೂರು ಚಿತ್ರಸಂತೆ ಅಂತ ನಡೀತದೆ, ಮಂಗಳೂರು ಚಿತ್ರಸಂತೆ ಅಂತ ನಡೀತದೆ. ಈ ಥರ ನಮಗೇನು ತಕರಾರಿಲ್ಲ. ಒಟ್ಟೆ ಕಲಾವಿದರಿಗೂ ಕಲಾಸಕ್ತರಿಗೂ ಅನುಕೂಲ ಆದರೆ ಆಯಿತು, ನಡೀಲಿ ಅಂತ ನಾವು ಸುಮ್ಮನೆ ಇದ್ವಿ. ಇಲ್ಲ, ಅದಕ್ಕೆ ಸಲಹೆಗಳು ಬೇಕಾದಷ್ಟಿದ್ದಾವೆ. ಪ್ರಾಕ್ಟಿಕಬಿಲಿಟಿ ಪ್ರಶ್ನೆ. ಈ ರಸ್ತೆಯಲ್ಲಿ ಒಂದು ದಿವಸಕ್ಕಿಂತ ಜಾಸ್ತಿ ಬಂದ್ ಮಾಡೋಕ್ಕಾಗೋದಿಲ್ಲ. 2 ದಿವಸ ಮಾಡೋಕ್ಕೆ ಹೊರಟ್ರೆ ನಮಗೆ ಪ್ರಕೃತಿ ಸಹಕರಿಸಬೇಕು. ಹೆಚ್ಚು ಕಮ್ಮಿ ಆಗಿ ಏನಾದರೂ ವೆದರ್ ವ್ಯತ್ಯಾಸ ಆಗಿಬಿಟ್ರೆ ಕಲಾಕೃತಿಗಳನ್ನ ರಕ್ಷಣೆ ಮಾಡೋಕ್ಕಾಗೋದಿಲ್ಲ. ಬೇರೆ ಜಾಗದಲ್ಲಿ ಮಾಡ್ಬೋದು ಅನ್ನೋದೊಂದು ಸಲಹೆ ಇದೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಅಧಿಕಾರಿಗಳಲ್ಲೂ ಆ ಸಲಹೆ ಬಂದಿದೆ. ಆಮೇಲೆ ಬೇರೆ ನಮ್ಮ ಸದಸ್ಯರು ಕೆಲವರು ಆ ಸಲಹೆ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸರ್ತಿ ಮಾತ್ರ ಒಂದು ನಮ್ಮ ಆಡಳಿತ ಮಂಡಳಿಯಲ್ಲಿರುವಂಥ ಮತ್ತು ನಮ್ಮ ಸದಸ್ಯರದ್ದು ಒಂದು ಸಣ್ಣ ಸಮಿತಿ ಮಾಡಬೇಕು ಅಂತ ಈ ಚಿತ್ರಸಂತೆ ಮುಗಿದ ಮೇಲೆ ಮಾಡಿ ಇದರ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಭಾಗವಹಿಸ್ತಕ್ಕಂಥ ಅಥವಾ ಆಸಕ್ತಿ ಇರ್ತಕ್ಕಂಥ ಎಲ್ಲ ಈ 3177 ದೊಡ್ಡ ಜಾಗದಲ್ಲಿ ಮಾಡ್ತೀವಿ ಅಂದರೆ 5,000 ಬರ್ಬೋದು. ಸಾಧ್ಯನಾ, ಅದು ಎಲ್ಲಿ ಸಾಧ್ಯ ಏನು ಅಂತ ಪರಿಶೀಲನೆ ಮಾಡಿ ನಮಗೊಂದು ವರದಿ ಕೊಡಿ ಅಂತ ಒಂದು ಸಣ್ಣ ಸಮಿತಿ ಚಿತ್ರಸಂತೆ ಮುಗಿದ ಮೇಲೆ ಮಾಡ್ತೀವಿ. ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾಕಂದ್ರೆ 22 ವರ್ಷ ಮಾಡಿದ್ದೀವಿ, ಬೇರೆ ಕಡೆ ಮಾಡಬಾರ್ದು ಅನ್ನೋ ಹಠ ಏನು ನಮಗಿಲ್ಲ. ನಮ್ಮ ಉದ್ದೇಶ ಕಲಾವಿದರಿಗೆ, ಕಲಾಸಕ್ತರಿಗೆ ಅನುಕೂಲ ಆಗಬೇಕು, ಬಂದು ಹೋಗೋ ಜನಗಳಿಗೂ ಅನಾನುಕೂಲ ಆಗಬಾರ್ದು. ಪಾರ್ಕಿಂಗಿಗೂ ಜಾಗ ಇರಬೇಕು, ಬಂದು ಹೋಗೋರಿಗೂ ಅನುಕೂಲ ಇರಬೇಕು. ಆಮೇಲೆ ಫುಡ್ಡು ರೆಸ್ಟೋರೆಂಟ್ಸ್ ಸುತ್ತಮುತ್ತ ಇರಬೇಕು. ಅದಾದ ನಂತರ ಉಳಿದಂಥ ಬೇಸಿಕ್ ದೈನಂದಿನ ಇವಕ್ಕೆ ರೆಸ್ಟ್ ರೂಮ್ಗಳು ಮತ್ತೊಂದು ಅದು ಸ್ವಲ್ಪ ಸಾಕಷ್ಟು ಸಂಖ್ಯೆಯಲ್ಲಿ ಇರಬೇಕು. ಸ್ಟ್ಯಾಂಪೀಡ್ ಆಗಬಾರ್ದು. ಈ ಥರದ್ದೆಲ್ಲ ಕೆಲವು ಉದ್ದೇಶ ಇದೆ ನಮಗೆ. ಅದನ್ನು ವಿ ಆರ್ ಓಪನ್ ಟು ಇಟ್. ಅಕಸ್ಮಾತ್ ಇದನ್ನು ಅಷ್ಟೇ ಬದಲಾಯಿಸ್ತೀವಿ ಅಂತ ಯಾರು ಬರೀಬೇಡಿ. ಆ ಒಂದು ಸಲಹೆಗೆ ನಾವು ಓಪನ್ ಆಗಿದ್ದೀವಿ, ಏನು ಮಾಡ್ಬೋದು ಅಂತ ಎಕ್ಸ್ಪ್ಲೋರ್ ಮಾಡಿ. ಯಾವಾಗ ಏನು ಅಂತಲೂ ನಾನು ಕಮಿಟ್ ಮಾಡೋದಿಲ್ಲ. ಬಟ್ ಆ ಒಂದು ಸಲಹೆ ಬೇರೆ ಜಾಗದಲ್ಲಿ ಮಾಡಲಿಕ್ಕೆ ಪರಿಶೀಲನೆ ಮಾಡ್ಬೋದಾ ಅಂತ ನೀವು ಯಾರಾದರೂ ಕೇಳಿದರೆ, ನಿಮ್ಮ ಪ್ರಶ್ನೆ ಉದ್ದೇಶ ಅದಾಗಿದ್ದರೆ ಅದಕ್ಕೆ ನಾವು ಓಪನ್ ಇದ್ವಿ. ಅದನ್ನು ಚರ್ಚೆ ಮಾಡಿ ಸಾಧಕ ಬಾಧಕ ನೋಡಿ ತೀರ್ಮಾನ ಮಾಡ್ತೀವಿ. ಇದು ಇನ್ನೊಂದು ಹೇಳಕ್ಕೆ ಬರ್ತೆ ನಾನು. ಇದು ನಿಕೋಲಾಸ್ ರೋರಿಕ್ ಅಂತ ನೀವೆಲ್ಲ ಹೆಸರು ಕೇಳಿರ್ತೀರಿ. ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಲಾವಿದರಲ್ಲಿ ಅವರು ಒಬ್ಬರು. ರಷ್ಯಾದವರು. ಭಾರತ ದೇಶಕ್ಕೆ ಬಂದು ನೆಲೆಸಂಥವ್ರು. ಹಿಮಾಚಲ ಪ್ರದೇಶದ ಕುಲುನಲ್ಲಿ ಅವರು, ಕುಲು ಹತ್ರ ಒಂದು ಗ್ರಾಮದಲ್ಲಿ, ಮಗರ್ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ನೆಲೆಸಿರೋರು. ಅವರು ಸುಮಾರು ಜೀವಮಾನದಲ್ಲಿ 7,000 ಕಲಾಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಹಿಮಾಲಯನ್ ಸೀರೀಸ್, ಇದು ಹಿಮಾಲಯನ್ ಸೀರೀಸನ್ನು ತುಂಬ ರಚನೆ ಮಾಡಿದ್ದಾರೆ. ಆಮೇಲೆ ಭಾರತದಲ್ಲಿ 9 ಜನ ಕಲಾವಿದರಿಗೆ ನವರತ್ನಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಒಬ್ಬನೇ ಒಬ್ಬ ಫಾರಿನ್ ಆರ್ಟಿಸ್ಟು ನಿಕೋಲಾಸ್ ರೋರಿಕ್. ರವೀಂದ್ರನಾಥ್ ಠಾಗೂರ ತಮ್ಮ ಅಭಿನೀಂದ್ರನಾಥ್ ಠಾಗೂರು, ಅವ್ರ ಜೊತೆಗೆ ಇವರೊಬ್ಬರು. ಆಮೇಲೆ ಇವರ ಸಮಾಧಿ ಏನಿದೆ ಮಗರಲ್ಲಿ, ಹಿಮಾಚಲ ಪ್ರದೇಶ ಕುಲು ಹತ್ರ, ಆ ಸಮಾಧಿ ಮೇಲೆ ಬ್ರಹ್ಮರ್ಷಿ ನಿಕೋಲಾಸ್ ರೋರಿಕ್ ಅಂತೇಳಿ ಅದನ್ನು ಬರೆದಿದ್ದಾರೆ ಅವರ ಸಮಾಧಿ ಮೇಲೆ. ಅಂದರೆ ಅವರು ರಾಮಕೃಷ್ಣ ಪರಮಹಂಸ ವಿವೇಕಾನಂದರ ಪಾಲಿಸಿಗಳಿಗೆ, ಅವರ ಸಿದ್ಧಾಂತಗಳಿಗೆ ಸ್ವಲ್ಪ ಆಕರ್ಷಿತರಾಗಿ ಆ ರೀತಿಯ ಜೀವನ ನಡೆಸಿ ಭಾರತದಲ್ಲೇ ಇದ್ದವರು. ಅವರ ಮಗ ಸ್ವೆಟಸ್ಲಾವ್ ರೋರಿಕ್ ಅಂತೇಳಿ ಚಿತ್ರಕಲಾ ಪರಿಷತ್ನೊಟ್ಟಿಗೆ ಭಾಳ ಆತ್ಮೀಯವಾದಂಥ ಸಂಬಂಧ ಇಟ್ಕೊಂಡು ಅವ್ರದ್ದೇ ತಾತ್ಕುಣಿ ಎಸ್ಟೇಟು ಸ್ವೆಟಸ್ಲಾವ್ ರೋರಿಕ್ಕು ಮತ್ತು ದೇವಿಕಾ ರಾಣಿಯವ್ರದ್ದು. ಅಪ್ಪ ಮಗ ಇಬ್ಬರು ಕೂಡ ಈ ರೀತಿ ಇದು ಮಾಡಿದ್ದಾರೆ. ಇದು ಹಿಮಾಲಯನ್ ಸೀರೀಸ್ ನಿಕೋಲಾಸ್ ರೋರಿಕ್ ಏನು ಮಾಡಿದ್ದಾರೆ, ಅವ್ರದ್ದು 150ನೇ ವರ್ಷ ಈ ಸರ್ತಿ ಇಡೀ ಪ್ರಪಂಚದಲ್ಲೆಲ್ಲ ಆಚರಿಸ್ತಾ ಇದ್ದಾರೆ. ನಾವು ಮಾಡ್ತಾ ಇದ್ದೀವಿ. ಈ ನಿಕೋಲಾಸ್ ರೋರಿಕ್ ಅವರ 36 ಕಲಾಕೃತಿಗಳು, ಒರಿಜಿನಲ್ ಕಲಾಕೃತಿಗಳು ನಮ್ಮ ಹತ್ರ ಇದೆ ಮ್ಯೂಸಿಯಮಲ್ಲಿ. 36 ಮೇಲ್ಗಡೆ ಮ್ಯೂಸಿಯಮಲ್ಲಿ ಇದೆ. ಅದು ಇನ್ನೊಂದು ಮುಂದಿನ ತಿಂಗಳು ಈ ತಿಂಗಳು ಜನವರಿನಲ್ಲಿ ಓಪನ್ ಮಾಡ್ತೀವಿ. ಆ ಮ್ಯೂಸಿಯಂನ ರಿನೋವೇಟ್ ಆಗಿದೆ. ಇವರ ಮಗ ಸ್ವೆಟಸ್ಲಾವ್ ರೋರಿಕ್ ಅವ್ರದ್ದು 63 ಕಲಾಕೃತಿಗಳು ನಮ್ಮ ಹತ್ರ ಇದೆ.
ಅಪ್ಪ ಮಗನ ಇಬ್ಬರ ಹೈಯೆಸ್ಟ್ ಕಲಾಕೃತಿಗಳು ಇರುವಂಥ ಕೆಲವೇ ಒಂದು 3 ಸಂಸ್ಥೆಗಳಲ್ಲಿ ಕರ್ನಾಟಕ ಚಿತ್ರಕಲಾ ಪರಿಷತ್ತು ಒಂದು, ಅದು ನಮ್ಮ ಹೆಮ್ಮೆ. ಇದನ್ನು ನೀವು ಕೊಡ್ತೀವಿ, ಆರಾಮಾಗಿ ನೋಡ್ಕೊಬೋದು ನೀವು. ಇದನ್ನು ಈ ಥರ ಯಾಕೆ ಮಾಡಿದ್ದೀವಿ ಅಂದರೆ ನೀವು ಫ್ರೇಮ್ ಹಾಕ್ಕೊಂಡು ಕೂಡ ಇಟ್ಕೊಳ್ಬೋದು ಮನೆಯಲ್ಲಿ, ಅದಕ್ಕೆ ಇದನ್ನು ಮಾಡಿದ್ದೀವಿ. ಇದೊಂದು ನಿಕೋಲಾಸ್ ರೋರಿಕ್ ಅವರ, ಈಗ ಅವರಿಗೆ ಒಂದು 150 ವರ್ಷದ ಗೌರವ ಕೊಟ್ಟಾಗೂ ಆಯಿತು, ಇದನ್ನು ಮಾಡಿದಾಗೂ ಆಯಿತು ಅಂತ. ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಟ್ರಸ್ಟಿನ ಅಧ್ಯಕ್ಷರು, ಮೊನ್ನೆವರೆಗೂ ಜೀವಂತವಾಗಿದ್ದಾಗಲೂ ಟ್ರಸ್ಟಿನ ಅಧ್ಯಕ್ಷರೇ ಆಗಿದ್ದಾರೆ. ಅವರನ್ನು ಕೂಡ ನಾವು ಈ ಸರ್ತಿ ಕಳ್ಕೊಂಡಿದ್ದೀವಿ ಕೆಲವು ದಿವಸಗಳ ಹಿಂದೆ. ಹಾಗಾಗಿ ಅದು ಕೂಡ ನಮ್ಮ ದೊಡ್ಡದಾಗಿರ್ತಕ್ಕಂಥ ಮಾರ್ಗದರ್ಶಿಗಳಾಗಿ ಈ ಜಾಗ ಕೊಡಲಿಕ್ಕೆ ಅವರು ಕೂಡ ನಾವು